ಓಕೆ, ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹಾಕೊಳ್ಳಿ ಸಾಕೆಟ್ಗೆ ಹಾಕಿದ್ಮೇಲೆ ಆನ್ ಮಾಡ್ಕೊಂಡು ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಆಯ್ತಾ? ಇಷ್ಟಾದ್ಮೇಲೆ ಇಲ್ಲಿ ಟ್ಯೂಬ್ ಕನೆಕ್ಟ್ ಮಾಡ್ಕೊಳ್ಳಿ. ಮಾಸ್ಕ್ ಇದೆಯಲ್ವ ಮನೇಲಿ, ಮಾಸ್ಕ್ ಕನೆಕ್ಟ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಬೇಕು ಅಂದರೆ ಇಲ್ಲಿ ಬಿಚ್ಕೊಳ್ಳಿ, ಬಾಟಲ್ ಬಿಚ್ಕೊಂಡು ಇಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರು ಹಾಕ್ಕೊಳ್ಳಿ. ಅರ್ಧಕ್ಕಿಂತ ಕಡಿಮೆ ಮಾತ್ರ ಹಾಕ್ಬೇಕು ನೀರು, ಅರ್ಧಕ್ಕಿಂತ ಜಾಸ್ತಿ ಹಾಕ್ಬೇಡಿ. ಅರ್ಧಕ್ಕಿಂತ ಜಾಸ್ತಿ ನೀರು ಹಾಕಿದ್ರೆ ಆಮೇಲೆ ಮಿಷಿನ್ ಒಳಗೆ ನೀರು ಹೋಗ್ಬಿಡುತ್ತೆ. ಇಷ್ಟು ಮಾತ್ರ ಹಾಕ್ಬೇಕು. ಮಾರ್ಕ್ ಮಾಡಿರ್ತೀನಿ. ಡೈಲಿ ಚೇಂಜ್ ಮಾಡಿ ವಾಟ್ರ್, ಇಲ್ಲ ಅಂದ್ರೆ ಅಟ್ಲೀಸ್ಟ್ 2 ಡೇಸಿಗೆ ಒಂದ್ಸಲ ಏನಾದ್ರು ಚೇಂಜ್ ಮಾಡಿ. ಆಯ್ತಾ? ಹೇಳ್ತೀನಿ ಅದನ್ನು. ಇದು ಮುಗೀತಾ? ಆಮೇಲೆ ಇದು ಬಾಟ್ಲು ತೆಗೆದ್ಮೇಲೆ ಕ್ಲೀನಾಗಿ ಕ್ಲೋಸ್ ಮಾಡಬೇಕು, ಇಲ್ಲಾಂದ್ರೆ ಗಾಳಿ ಇಲ್ಲೇ ಹೋಗ್ಬಿಡುತ್ತೆ, ಪೈಪಲ್ಲಿ ಗಾಳಿ ಬರಲ್ಲ. ಇಷ್ಟೇನಾ? ಇಷ್ಟಾದ್ಮೇಲೆ ಈ ಬಾಲ್ ಇದೆಯಲ್ಲ, ಹಿಂಗೆ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿದ್ರೆ ಮೇಲೆ ಕೆಳಗೆ ಹೋಗ್ತಾ ಇದೆ ನೋಡಿ. ಇದನ್ನ 2ಕ್ಕೆ ನಿಲ್ಸಿದ್ರೆ ಅದು 2 ಲೀಟರ್ ಅಂತ, 3ಕ್ಕೆ ನಿಲ್ಸಿದ್ರೆ 3 ಲೀಟರ್ ಅಂತ. ಯೂಶಲಿ 2 ರಿಂದ 3 ಲೀಟರ್ ಅಷ್ಟೇ ಇರುತ್ತೆ. ಈಗ ನಿಲ್ಸಿರ್ತೀನಿ 2 ಲೀಟರ್ಗೆ. ನಿಮ್ಗೆ ಗೊತ್ತಾಯ್ತಲ್ಲ, ಈಗ ಚೆಕ್ ಮಾಡ್ಕೊಳ್ಳೋದು ಅಷ್ಟೇ. ಇಷ್ಟೇ ಯೂಸ್ ಮಾಡ್ಕೊಳ್ಳಿ, ಇನ್ನೇನಿಲ್ಲ. ಆಮೇಲೆ ಎವ್ರಿ 6 ಅವರ್ಸಿಗೆ ಒಂದ್ಸಲ ಮಷಿನ್ ಆಫ್ ಮಾಡಿ ಒಂದು ಅರ್ಧ ಗಂಟೆ. ಆಮೇಲೆ ಮತ್ತೆ ರನ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು 6 ಅವರಿಗೆ ಅಟ್ಲೀಸ್ಟ್ ಒಂದ್ಸಲ, ಯಾಕಂದ್ರೆ ಒಳ ಮೋಟ್ರ್ ರನ್ ಆಗ್ತಾನೆ ಇರುತ್ತೆ, ಹೀಟ್ ಆಗುತ್ತೆ ಅದು. ಆಮೇಲೆ ಈ ತರ ಗಾಳಿ ಚೆನ್ನಾಗಿ ಬರೋ ಕಡೆ ವಿಂಡೋ ಸೈಡ್ ಇಡಿ, ಗಾಳಿ ಚೆನ್ನಾಗಿ ಬರಬೇಕು. ಆಮೇಲೆ ಗೋಡೆಗೆ ಅನಿಸ್ಬೇಡಿ. ಓಕೆ, ಗೋಡೆಯಿಂದ ಸ್ವಲ್ಪ 1 ಅಡಿ ದೂರನೇ ಇರಲಿ ಮಷೀನ್, ಸುತ್ತ ಗಾಳಿ ಆಡಬೇಕು. ಓಕೆ, ಆಫ್ ಮಾಡೋದು ಇಷ್ಟೇ. ಅದಾದ್ಮೇಲೆ ಇಲ್ಲಿ ಆಫ್ ಮಾಡಿದ್ಮೇಲೆ ಅಲ್ಲಿ ಆಫ್ ಮಾಡಬೇಕು, ಡೈರೆಕ್ಟಾಗಿ ಇಲ್ಲಿ ಆಫ್ ಮಾಡಬೇಕು. ಸರಿನಾ? ಇಷ್ಟೇ, ಏನಿಲ್ಲ.